ಆಟೋದವ್ರ ಮೇಲೆ ಸ್ವಲ್ಪ ಆರೋಪಗಳಿದೆ ಪಬ್ಲಿಕ್ ಕಡೆಯಿಂದ. ಸಿಕ್ಕಷ್ಟೇ ಅಮೌಂಟ್ ಕೇಳ್ತಾರೆ, ಹತ್ರ ಇದ್ರು ಎಲ್ಲ 100, 150, 200 ಅಂದರೆ ಹೆಚ್ಚಿಗೆ ಅಮೌಂಟೇ ಕೇಳ್ತಾರೆ. ಮತ್ತು ಈ ಥರ ಎಲ್ಲ ಸುಮಾರು ಆರೋಪಗಳಿದೆ. ಈ ಸರ್ಕಾರ ಬಂದ್ಮೇಲೆ ನಮಗೆ ಕಮ್ಮಿ ಆಗಿತ್ತು. ಲೇಡೀಸ್ ಫ್ರೀ ಬಿಟ್ಟ ಮೇಲೆ ಮೊದಲೆಲ್ಲ ಏನಿಲ್ಲ, ಜೀವನ ನಡೀತಾ ಇರೋದು. ಆಮೇಲೆ ಈಗ ಬೈಕ್ ಟ್ಯಾಕ್ಸಿ ಅಂತ ಬಿಟ್ಟಿದ್ದಾರೆ, ಅದು ನೆಲಮಂಗಲದಲ್ಲಿ ಏನಾದ್ರು ತೊಂದರೆ ಆಗ್ತಿಲ್ಲ? ನೆಲಮಂಗಲಕ್ಕೆ ಏನು ಬಂದಿಲ್ಲ. ನೆಲಮಂಗಲ ಎಷ್ಟಾಗ್ತಾನೆ ತಗೊಳಕ್ಕೆ? ಅವಾಗ ನೀವು ತಗೊಂಡಿದ್ದು ಪ್ರೈಸ್ ಹೇಳಿ. 2 ಲಕ್ಷ. ಅವಾಗ 2 ಲಕ್ಷ ಇತ್ತು. ಫುಲ್ ಕ್ಯಾಶೇ ತಗೊಂಡಿದ್ದು ನೀವು? ಲೋನು ಒಂದು 6,700 800 ರೂಪಾಯಿ ಬರುತ್ತೆ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ತ್ರಿಚಕ್ರ ವಾಹನ ಅಂದರೆ ಆಟೋ ಅಂತ ಏನಿದೆ, ಆಟೋ ಚಾಲಕರಾದಂತಹ ಪುಟ್ಟರಾಜು ಅಂತ ಅವರು ಇಲ್ಲೇ ನೆಲಮಂಗಲ ಹತ್ರ ಟಿ ಬೇಗೂರು ಅಂತ ಒಂದು ವಿಲೇಜ್ ಇದೆ, ಊರಿದೆ, ಅಲ್ಲಿನ ಗ್ರಾಮಸ್ಥರು. ಸೊ ಅವರು ನೆಲಮಂಗಲದಲ್ಲಿ ಆಟೋನ ಓಡಿಸ್ತಾರೆ. ಸೊ ಇವ್ರ ಕಷ್ಟಗಳೇನು, ಹಾಗೆ ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ. ಸೊ ಕೆಲವೊಂದು ಬಸ್ ಎಲ್ಲ ಫ್ರೀ ಬಿಟ್ಟಿರೋದ್ರಿಂದ ಸ್ವಲ್ಪ ತೊಂದರೆಗಳೆಲ್ಲ ಆಗ್ತಿದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗೆ ಬೈಕ್ ಟ್ಯಾಕ್ಸಿಗಳು ಅಂತ ಏನೇನು ಬಿಟ್ಟಿದ್ದಾರಲ್ವ ಟೂ ವೀಲರಲ್ಲಿ, ಅದರಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ ನಮ್ಮ ಪುಟ್ಟರಾಜಣ್ಣವ್ರನ್ನ ಈ ವಿಡಿಯೋಗೆ ವೆಲ್ಕಮ್ ಮಾಡೋಣ. ಇವತ್ತಿನ ಹೀರೋ ನಮ್ಮ ಪುಟ್ಟರಾಜಣ್ಣ ಅಂತಲೇ ಹೇಳ್ಬೋದು. ಬನ್ನಿ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಏನಣ್ಣ ಸಮಾಚಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸ್ನೇಹಿತರೆ, ಇವರು ಪುಟ್ಟರಾಜು ಅಂತ ಇಲ್ಲೇ ಟಿ ಬೇಗೂರು ಹತ್ರ, ನೆಲಮಂಗಲ ಹತ್ರ ಬರುತ್ತೆ ಟಿ ಬೇಗೂರು ಅಂತ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿನ ಗ್ರಾಮಸ್ಥರು ಇವರು. ಸೊ ಇವ್ರ ದಿನಚರಿ ಹೇಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ, ಅಣ್ಣ ನೀವು ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತೀವಿ? ನಾವು 99 ಸರ್ವಿಸ್ ಮಾಡ್ತಾ ಇದ್ದೀವಿ. 1999ರಿಂದ ಇದೇ ಫೀಲ್ಡಲ್ಲಿ. ಹೌದು. ಅಣ್ಣ ಈಗ ಆಟೋದವ್ರ ಮೇಲೆ ಸ್ವಲ್ಪ ಆರೋಪಗಳಿದೆ ಪಬ್ಲಿಕ್ ಕಡೆಯಿಂದ. ಸಿಕ್ಕಷ್ಟೇ ಅಮೌಂಟ್ ಕೇಳ್ತಾರೆ, ಹತ್ರ ಇದ್ರು ಎಲ್ಲ 100, 150, 200 ಅಂದರೆ ಹೆಚ್ಚಿಗೆ ಅಮೌಂಟೇ ಕೇಳ್ತಾರೆ. ಮತ್ತು ಈ ಥರ ಎಲ್ಲ ಸುಮಾರು ಆರೋಪಗಳಿದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಈಗೆಲ್ಲ ಜನ ಚಾಲು ಇರೋರೆ, ಯಾರು ಅಷ್ಟು ಹೇಳಿದ್ರೆ ಕೊಡಲ್ಲ. ಏನೋ ನೈಟ್ ಇದ್ರೆ ಏನಾರ ಎಮರ್ಜೆನ್ಸಿ ಇದ್ರೆ ಕೇಳ್ತಾರೆ, ಅಲ್ಲಿಂದ ಖಾಲಿ ಬರಲೇಬೇಕು. ಏನು ಮಾಡೋಕ್ಕಾಗಲ್ಲ. ಎಲ್ಲ ಡೈಲಿ ಅದೇ ಥರ ಕಸ್ಟಮರ್ ಸಿಗಲ್ವಲ್ಲ ಅಣ್ಣ. ಮತ್ತೆ ಈಗ ಹೇಳೋದಾದ್ರೆ ನಿಮ್ಮ ಜೀವನ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಣ್ಣ? ಈಗ ಬೆಳಗ್ಗೆ ಆಯಿತು ಅಂತ ಅಂದರೆ ನಿಮ್ಮದು ಜೀವನ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಸ್ಟಾರ್ಟ್ ಆಗುತ್ತೆ? ಏನು ಮನೆಯಿಂದ ಜೀವನ ನೆಲಮಂಗಲ, ರಾತ್ರಿ 9-10 ಗಂಟೆ ತನಕ ಡ್ಯೂಟಿ ಮಾಡ್ತಿರ್ಗ ಮನೆಗೆ ಹೋಗು, ಊಟ ಮಾಡು. ಬೆಳಗ್ಗೆ ಎಷ್ಟು ಗಂಟೆ ಗಾಡಿ ಎತ್ತಾರೆ ಅಣ್ಣ? ಬೆಳಗ್ಗೆ 9 ಗಂಟೆಗೆ. 9 ಗಂಟೆಗೆ ಎತ್ತೀರಾ? ಈಗ ಡ್ಯೂಟಿಗಳಿಗೆ ಚೆನ್ನಾಗಿ ಬೀಳ್ತಿದೆಯಾ ಇಲ್ಲ? ಎಲ್ಲ ಪೂರ್ತಿ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಎಲ್ಲ ಲೇಡೀಸ್ಗಳು ಫ್ರೀ ಬಿಟ್ಟು ಎಲ್ಲ ಕ್ಯಾಬ್ಗಳು, ಪ್ರೈವೇಟ್ ಬಸ್ಗಳು, ಕಾರ್ಗಳು ಎಲ್ಲದೂ ನಷ್ಟನೇ. ಅದಕ್ಕೆ ಏನೂ ಇಲ್ಲ. ಸುಮ್ಮನೆ ಜೀವನಕ್ಕೆ ಮಾಡಬಾರ್ದು, ಮಾಡಬೇಕು. ಈ ಕೆಲಸ ಕಲ್ತ್ಬಿಟ್ಟಿದ್ವಿ. ಇಲ್ಲ ಕೆಲಸ ಕಲ್ತ್ಬಿಟ್ಟಿದ್ವಿ, ಮಾಡಲೇಬೇಕು. ಇದು ಇಲ್ಲ ಹೇಳೋದಂದ್ರೆ ಲೇಡೀಸ್ ಕಸ್ಟಮರು ತುಂಬ ನಿಮ್ಮ ಕಡೆಯಿಂದ ಹೋಗಿದ್ದಾರೆ ಅಂತ ಹೇಳ್ಬೋದು. ಈಗ ಹೌದು, ಲೇಡೀಸ್ ಬರ್ತಾ ಇಲ್ಲ, ಕಮ್ಮಿ. ಲೇಡೀಸ್ ಕಮ್ಮಿ, ಜೆಂಟ್ಸ್ ಬರ್ತಾರೆ, ಲೇಡೀಸ್ ಕಮ್ಮಿ. ಅಣ್ಣ ನಿಮ್ಮದು ಜಮೀನು ಏನಾರು ಇಟ್ಕೊಂಡಿದ್ದೀರಾ? ಏನಿಲ್ಲ, ಜಮೀನು ಏನಿಲ್ಲ. ಸ್ವಲ್ಪನೂ ಇಲ್ಲ ಜಮೀನು? ಇಲ್ಲ. ಅಂದರೆ ಇರೋದಕ್ಕೆ ಮನೆ ಇದೆಯಾ? ಮನೆ ಇದೆ, ಸ್ವಂತ ಮನೆ. ಅಣ್ಣ ಮಕ್ಳು ಎಷ್ಟು? 2 ಹೆಣ್ಮಕ್ಳು. ಒಬ್ಬ ಮಗಳು ಮದುವೆ ಮಾಡಿದ್ರೆ, ಇನ್ನೊಬ್ಬ ಮಗಳು B.Com ಓದ್ತಾಳೆ. ವಯಸ್ಸನ್ನೇ ನೋಡ್ರಿ ನಿಮಗೆ. 49 ವರ್ಷ. ಏನ್ರಿ ಈಗ ನಂಗೆ ಎಷ್ಟಾಗಿರ್ಬೋದು? ಒಂದು ನಿಮಿಷ ಎಷ್ಟಾಗಿರ್ಬೋದು ನನಗೆ ಗೊತ್ತಿಲ್ಲ. ಅಂಜಾದ 27 1977 ನನ್ನ ಡೇಟ್ ಆಫ್ ಬರ್ತ್. 77. ನನಗೆ ಎಷ್ಟಾಗಿರ್ಬೋದು ಸರ್ ಅಂಜಾದ್ ಮಿನಿಮಮ್? ನಿಮ್ಗೊಂದು 50. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. 5 ನಿಮಿಷ ಆಗೋಯ್ತು ರಣಿಯ. ಇನ್ನು ನೆಲಮಂಗಲದಲ್ಲಿ ಎಷ್ಟು ಆಟೋಗಳು ರನ್ ಆಗೋದು? ಕಮ್ಸೆ ಕಮ್ಮಿ ಇದೆ, ಒಂದು 300ರಿಂದ 350, ಜಾಸ್ತಿ ಇದೆ. 400 ಮೇಲೆ. ಹೌದು, 400 ಮೇಲಿದೆ. ಅಲ್ಲಿ ಹುಣಸೆ ಮಾಡ್ತಾವ ಇನ್ನೂ. ಹೌದು. ಅಲ್ಲಿ TB ಕ್ರಾಸು, ಅಲ್ಲಿ ಇದು ಚೌಡೇಶ್ವರಿ ದೇವಸ್ಥಾನ, ಅಲ್ಲಿಂದೂ ಫುಲ್ಲು ಲೈನ್ ನಿಂತಿದ್ದಾವೆ. ಇಲ್ಲಿ ಕೆಂಪೇಗೌಡ ಬಡಾವಣೆ, ಇಲ್ಲಿ ಬಸ್ ಸ್ಟ್ಯಾಂಡ್, ಇಡೀ ನೆಲಮಂಗಲ ಇದರಲ್ಲಿ ಸರೌಂಡ್ ಅಲ್ಲಿ ಹೆಚ್ಚು ಕಮ್ಮಿ 400 ಮೇಲೆ ಇದೆ ಸರ್. 400 ಇದೆ. ಅಣ್ಣ ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ ಅಂತ. ಅಣ್ಣ ನೀವು ಇವರು ದೋಸ್ತ? ಫ್ರೆಂಡು. ನೀವು ಆಟೋ ಓಡಿಸ್ತೀರಾ? ಇಲ್ಲ, ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ. ಅಣ್ಣ ನಿಮ್ಮದು ಯಾವ ಅಣ್ಣ? ಇಲ್ಲೇ ನೆಲಮಂಗಲ. ನಿಮ್ಮ ಮಕ್ಕಳಿಬ್ರು ಸರ್. ಏನು ಮಾಡ್ತಾ ಇದ್ದಾರೆ ಸರ್ ಎಲ್ಲ? ಮಗಳು ಮದುವೆ ಮಾಡಿದ್ವಿ, ಮಗ ಕೆಲಸ ಮಾಡ್ತಾರೆ ಪ್ರೈವೇಟ್. ಪ್ರೈವೇಟ್. ಅಣ್ಣ ಈಗ ನಿಮ್ಮ ವಿಷಯ ಹೇಳೋದಾದ್ರೆ
ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಪೀಕ್ ಟೈಮ್ ಅಂದರೆ ಜಾಸ್ತಿ ಆರ್ಡರ್ಗಳು ಬೀಳುತ್ತಲ್ಲ ಆ ಟೈಮ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಿಗ್ಗೆ ಒಂದು 7ರಿಂದ 10 ಗಂಟೆ 11 ಗಂಟೆ ಒಳಗೆ, ತಿರ್ಗಾ ಸಾಯಂಕಾಲ 4:30ಯಿಂದ 7 ಗಂಟೆ 8:00 ತನಕ ಅಲ್ಲಿವರೆಗೂ ಸ್ವಲ್ಪ ಆಜು ಬಾಜು. ಆಟೋ ಚಾಲಕರು ಏನಿದಾರೋ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಮೈಂಡಲ್ಲಿ ಇರುತ್ತೆ. ಅದು ಬೆಳಿಗ್ಗೆ ಸ್ಟಾರ್ ಮೇಲೆ ಇರುತ್ತೆ. ಒಂದು ದಿವಸ 600, 700, 800, 900, 1000, ಲಾಸ್ಟ್ 1,300 ರೂಪಾಯಿ ಒಳಗೆ ಲಾಸ್ಟ್ ಅಷ್ಟೇ. ಅದಷ್ಟು ಶ್ರಮ ಬಿದ್ದರೆ ಅಷ್ಟು ಶ್ರಮ 1,300 ರೂಪಾಯಿ ಸಂಪಾದನೆ ಮಾಡಿದ್ರೆ 600 ರೂಪಾಯಿ ಗಾಡಿ ಗ್ಯಾಸ್ ಹಾಕ್ಸ್ಬೇಕು, ಊಟ ತಿಂಡಿ 150, 200, ಇನ್ನೊಂದು 400, 500 ರೂಪಾಯಿ ಉಳಿಯುತ್ತೆ. 8 ಗಂಟೆ ಬೆಳಿಗ್ಗೆಯಿಂದ ರಾತ್ರಿ 8 ಗಂಟೆವರೆಗೂ 8:00, 9 ಗಂಟೆಯಿಂದ ಸಾಯಂಕಾಲ 8:00, 9 ಗಂಟೆ. ಅಣ್ಣ ಈಗ ಅವರೇಜ್ ಆಗಿ ಡೈಲಿ ಒಂದೊಂದು ರೀತಿ ಅಮೌಂಟ್ ಆಗುತ್ತೆ. ಅವರೇಜ್ ಆಗಿ ತಿಂಗ್ಳಿಗೆ ತಗೊಳ್ಳೋದಾದ್ರೆ ಖರ್ಚು ಹೋಗಿ ಎಷ್ಟು ಉಳಿಸ್ಬೋದು? ಆ ಥರ ಎಲ್ಲ ಮನೆ ಜೀವನ ನಡೆಸ್ಕೊಂಡು ಲೆಕ್ಕ ಹಾಕಕ್ಕಾಗಲ್ಲ ಅಂತೀರಾ? ಡೈಲಿ ಒಂದು 600, 700 ಒಂದು 400, 500 ರೂಪಾಯಿ ಸೇವ್ ಮಾಡ್ಬೋದು, ಖರ್ಚು ಹೋಗಿ ಉಳಿಸ್ಬೋದು ಅಂತ ಅಷ್ಟೇ. ಅಣ್ಣ ನೀವು ಬೆಂಗಳೂರು ಕಡೆ ಏನು ಆಟೋ ಓಡಿಸಲ್ಲ, ಇಲ್ಲಿ ಏನು ಕೊಡ್ತೀರಾ? ಬೆಂಗಳೂರು ಕಡೆ ಇನ್ನು ಆಟೋಗಳು ಸಿಗ್ಬೋದಲ್ವಾ? ಅದು ಸರ್ಕಾರ ರೂಲ್ಸ್ ಮಾಡಿದೆ. ಪರ್ಮಿಟ್ ನಮ್ದು ಏನು ನಮ್ದು ಅಲ್ಲೇ ಓಡಿಸ್ಬೇಕು. ಅಲ್ಲಿಂದ ಪರ್ಮಿಟ್ ಇಲ್ಲ ಅಂತಂದ್ರೆ ಬೇರೆ ಪೊಲೀಸ್ನವ್ರು ತಡ ಆಗ್ತಾರೆ ಪರ್ಮಿಟ್ ಕೊಡು. ಪರ್ಮಿಟ್ ಅದು ಬೇರೆ. ಈಗ ಕರ್ನಾಟಕ ಅಂದ್ಮೇಲೆ ಎಲ್ಲ ಕಡೆ ಓಡಿಸ್ತಾನೆ. ನಮ್ದು ಬೆಂಗಳೂರು ಗ್ರಾಮಾಂತರ ಬೇರೆ, ದೇವನಹಳ್ಳಿ ಬೇರೆ, ರಾಮನಗರ ಬೇರೆ, ಮಾಗಡಿ ಬೇರೆ ಅಂತ ರಿಜಿಸ್ಟ್ರೇಷನ್ ಪ್ರಕಾರ ಗಾಡಿ ಓಡಿಸ್ಬೇಕು. ಬೇಕಂದ್ರೆ ಅದನ್ನ ಅಪ್ರೂವಲ್ ತಗೊಂಡು ಹೋಗ್ಬೋದಾ? ಕೊಡಲ್ಲ, ಅದಕ್ಕೆ ಬೇರೆ ನಾವು CC ತಗೊಂಬೇಕು. ಅಲ್ಲಿ ಹೋದ್ರೆ ಇಲ್ಲಿ ಓಡ್ಸಂಗಿಲ್ವಲ್ಲ. ಇದಕ್ಕೆ 52 ಪರ್ಮಿಟ್, ಬೇರೆ ನೆಲಮಂಗಲ ಪರ್ಮಿಟ್ ಕೊಡಿ. ಈಗ ನೆಲಮಂಗಲ ಪರ್ಮಿಟ್ ಅಂದ್ರೆ ಎಷ್ಟು ಏರಿಯಾ ಬರ್ತದೆ? ಎಲ್ಲಿವರೆಗೂ? ನೆಲಮಂಗಲ ತಾಲೂಕು ಒನ್ಲಿ, ಬರೀ ನೆಲಮಂಗಲ ತಾಲೂಕು. ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಇಲ್ಲ. ಇಲ್ಲ ನೆಲಮಂಗಲ ತಾಲೂಕು ಒನ್ಲಿ. ನೆಲಮಂಗಲ ತಾಲೂಕು. ನಾವು ವೋಟರ್ ಐಡಿ ಎಲ್ಲಿಗಿದೆ ಅಲ್ಲಿ ಕೊಡ್ತಾನೆ. ಹೌದು, ನೆಲಮಂಗಲ ತಾಲೂಕು ಅಷ್ಟೇ. ನೆಲಮಂಗಲ ತಾಲೂಕು ಹೆಚ್ಚು ಕಡಿಮೆ ಅಂತಂದ್ರೆ ಅಷ್ಟುಕುಂಟೆ. ಅಷ್ಟುಕುಂಟೆ, ಮದ್ರೆ, ಇದ್ ಕಡೆ ಮರೂರ್ ಎಂಡ್ ಪೋಸ್ಟ್ ತಕ, ಇದ್ ಕಡೆ ನಿಜ್ಗಲ್ ತಕ. ನಮ್ ನೆಲಮಂಗಲ ತಾಲೂಕು ಎಲ್ಲಿದೆ? ರೈಲುಗಳಲ್ಲಿ ಉದ್ದಿ ಚಿಕ್ಕನಹಳ್ಳಿ ತಕ. ಓ, ಆ ಥರ ಲಿಮಿಟ್ ಬೇರೆ ಇದೆ ನಿಮಗೆ? ನಾನು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಓಡಿಸೋದೇನೋ ಅಂತ ಅಕಸ್ಮಾತ್ ನೀವು ಬೆಂಗಳೂರಿಗೆ ಚೇಂಜ್ ಮಾಡಿಸ್ಕೊಂಡ್ರೆ ಇಲ್ಲಿ ಓಡ್ಸಕ್ಕಾಗಲ್ಲ. ಓಡಿಸ್ಬೋದು, ಹಿಡ್ಕೊಂಡ್ರೆ ಫೈನ್ ಆಗ್ತಾರೆ. ಇನ್ಶೂರೆನ್ಸ್ ಎಷ್ಟು ಬರುತ್ತಣ್ಣ ಗಾಡಿಗೆ ನಿಮ್ದು? ನಮ್ದು ಒಂದು 6,700ರಿಂದ 800 ರೂಪಾಯಿ ಬರುತ್ತೆ. 6,700ರಿಂದ 800 ವರ್ಷಕ್ಕೆ. ಅಣ್ಣ ಎಷ್ಟು ವರ್ಷ ಗಾಡಿ ಇದು? ಇದು 10/6/2019. 2019. ಅಣ್ಣ ನೀವು ಹೊಸದು ತಗೊಂಡಿದ್ದಾ? ಹೊಸದು ಶೋರೂಮ್ ಗಾಡಿ. ಎಷ್ಟಾಗುತ್ತಣ್ಣ ತಗೊಳಕ್ಕೆ? ಅವಾಗ ನೀವು ತಗೊಂಡಿದ್ದು ಪ್ರೈಸ್ ಹೇಳಿ. 2 ಲಕ್ಷ. ಅವಾಗ 2 ಲಕ್ಷ ಇತ್ತು. ಫುಲ್ ಕ್ಯಾಶೇ ತಗೊಂಡಿದ್ದು ನೀವು? ಲೋನು ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ? ಒಂದು 80,000 ಏನೋ ಮಾಡಿದ್ವಿ. 80,000 ಡೌನ್ ಪೇಮೆಂಟ್ ಮಾಡಿದ್ರಿ, ಉಳಿದಿದ್ದು EMI ಕಟ್ಕೊಂಡು. EMI ಕ್ಲಿಯರ್ ಆಯ್ತಾ? ಎಲ್ಲ ಕ್ಲಿಯರ್. ಈಗ ನಿಮ್ಮದು ಸ್ವಂತ ಗಾಡಿ ಆಗಿದೆ. ಸೊ ಸ್ನೇಹಿತರೆ, ಈ ಥರ ಇರುತ್ತೆ. ಯಾರಾದರೂ ಆಟೋ ತಗೋಬೇಕು ಅಂತ ಪ್ಲಾನ್ ಮಾಡಿರೋರು, ಇವರು ಅಣ್ಣವ್ರು ಹೇಳೋ ಪ್ರಕಾರ 5 ವರ್ಷ ಹಿಂದೆ ಹೇಳ್ತಾ ಇರೋದು 80,000 ಡೌನ್ ಪೇಮೆಂಟ್ ಮಾಡಿದ್ದಾರೆ. EMI ಎಷ್ಟು ಕಟ್ಕೊಂಡ್ಬಂದ್ರಿ ತಿಂಗಳ? ಅವಾಗ ನಮ್ಮ ಇದು ಲೋನ್ 4,000. 4,000. ಅಣ್ಣ ಈಗ ಆಮೇಲೆ ಈಗ ಬೈಕ್ ಟ್ಯಾಕ್ಸಿ ಅಂತ ಬಿಟ್ಟಿದ್ದಾರೆ. ಅದು ನೆಲಮಂಗಲದಲ್ಲಿ ಏನಾದ್ರು ತೊಂದರೆ ಆಗ್ತಿಲ್ಲ? ನೆಲಮಂಗಲಕ್ಕೆ ಏನು ಬಂದಿಲ್ಲ. ನೆಲಮಂಗಲ ನಿಮ್ಗೆ ಕಂಡಂಗೆ ಯಾವುದು ಸಿಕ್ಕಿಲ್ಲ? ಯಾವುದು ಇಲ್ಲ ಆ ಥರ. ಬೆಂಗಳೂರು ಕಡೆ ಕಾಮನ್ ಆಗಿದೆ. ಬಟ್ ಇವಾಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಅದು ಯಾವಾಗ ಅದಿನ್ನ ಕೋರ್ಟಲ್ಲಿ ಇದೆ ಕೇಸು, ಯಾವಾಗ ಇತ್ಯರ್ಥ ಆಗುತ್ತೋ ಗೊತ್ತಿಲ್ಲ. ಅಂದರೆ ಇಲ್ಲಿ ನೆಲಮಂಗಲದಲ್ಲಿ ಬೈಕ್ ಟ್ಯಾಕ್ಸಿ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ನಿಮಗೆ? ಅಂದರೆ ಆ ಕಸ್ಟಮರ್ ಕಡಿಮೆ ಇಲ್ಲಿ ಅಲ್ಲ? ಯಾರನ್ನ ಸಿಟಿ ಲಿಮಿಟಿಂದ ಆಚೆ ಹೋಗ್ಬೇಕು ಅಂದರೆ ಈ ಸರ್ಕಾರ ಬಂದ್ಮೇಲೆ ನಮಗೆ ಕಮ್ಮಿ ಆಗಿತ್ತು. ಲೇಡೀಸ್ ಫ್ರೀ ಬಿಟ್ಮೇಲೆ ಮೊದಲೆಲ್ಲ ಏನಿಲ್ಲ, ಜೀವನ ನಡೀತಾ ಇರೋದು. ಅಣ್ಣ ಇವಾಗ ನೀವು ಆನ್ಲೈನಲ್ಲಿ ಓಡಿಸ್ತೀರಾ ಇಲ್ಲ ಮೀಟ್ರ್ ಅಥವಾ ಹಂಗೆ ಮಾತಾಡ್ಕೊಂಡು? ಓಲಾ ಊಬರ್ ಯಾವುದು ಯೂಸ್ ಮಾಡಲ್ಲ ಇಲ್ಲ? ಅಣ್ಣ ಈಗ ನೀವು ಇಲ್ಲಿದ್ದೀರಾ, ಕಸ್ಟಮರ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಬರ್ತಾರೆ ಅಂತ? ಮಾಮೂಲಿ ಬರ್ತಾರೆ, ಇಲ್ಲಿ ಸ್ಟಾಪ್ ಇದ್ರೆ ಕೇಳ್ಕೊಂಡು ಬರ್ತಾರೆ. ಓಕೆ, KSRTCಗಳು ಬಂದ್ರೆ ಅಲ್ಲಿ ನಿಲ್ಲಿಸ್ತಾರೆ. ಬಂದ್ರೆ ಆಟೋ ಬೇಕು ಅಂದ್ರೆ ಬರ್ತೀರಾ, ಇಲ್ಲಿ ಹೋಗ್ಬೇಕು ಅಂತಾರೆ. ಆ ಥರ ಪಿಕಪ್ ಮಾಡ್ಕೋಬೇಕು ನೀವು? ಎಲ್ಲ ನಾನು ಊಬರು ಅಥವಾ ಓಲಾ ಈ ಥರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆ ಥರದ್ದು ಇಲ್ಲಿ ಇಲ್ಲ, ಇನ್ನು ನಡೀತಾ ಇಲ್ಲ. ಅಂದರೆ ಕಷ್ಟ ಜೀವನ. ಕಷ್ಟನ ಏನು ಮಾಡೋಣ, ಕಲ್ತ್ಬಿಟ್ಟಿದ್ದೀವಿ ಇದೇ ಜೀವನ. ಸ್ನೇಹಿತರೆ, ಇವರು ಅಣ್ಣವರು ತುಂಬ ಸ್ವಲ್ಪ ಬ್ಯುಸಿ ಇದ್ದಾರೆ. ಯಾವುದೋ ಆರ್ಡರ್ ಬಿದ್ದಿದೆ ಅಂದರೆ ಯಾರು ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ, ಅವ್ರು ಹೋಗಬೇಕು ಅಂತ. ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಷಯನ ಕಲೆಕ್ಟ್ ಮಾಡಿದ್ದೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನೀವು ಯಾರು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಪುಟ್ಟರಾಜ್ ಅಣ್ಣವ್ರಿಗೆ ಇವತ್ತು ಥ್ಯಾಂಕ್ಸ್ ಹೇಳೋಣ. ಅಣ್ಣ ನೀವು ಒಂದ್ಸಲ ಹೇಳ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತಣ್ಣ.